ಏನು ಮನವಿ ಕೊಟ್ಟಿದ್ರಿ, ಒಂದು ನೀಲಕಂಠ ಅಗ್ರಹಾರದಲ್ಲಿ ಹೊಸದಾಗಿ ಏನು ಮನೆಗಳನ್ನ 10 ವರ್ಷದ ಹಿಂದೆ 2014ರಲ್ಲಿ ಕಟ್ಕೊಂಡಿದ್ದಾರೆ. ಇಲ್ಲಿವರೆಗೂ JJM ಅಲ್ಲಿ ಓವರ್ ಹೆಡ್ ಟ್ಯಾಂಕ್ಗೆ ಒಂದು ಮನವಿ ಕೊಟ್ಟಿದ್ರು. ಅದಕ್ಕೆ 4 ಗುಂಟೆ ಜಾಗನ ಈಗ ಆಲ್ರೆಡಿ ಸ್ಕೆಚ್ ಮಾಡಿದ್ವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇನ್ನು ಮೋಸ್ಟ್ ಆಫ್ ಆಲ್ ನೀವು ಕೊಟ್ಟಿರೋದ್ರಲ್ಲಿ ಹಕ್ಕುಪತ್ರಗಳು, ನಿವೇಶನಗಳ ವಿಚಾರನೆ ಇರೋದ್ರಿಂದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CEO ಅವರ ಅಧ್ಯಕ್ಷತೆಯಲ್ಲಿ ಡಿಸ್ಟ್ರಿಕ್ಟ್ ಅಟ್ರಾಸಿಟಿ ಮೀಟಿಂಗ್ ಅಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ. ಏನಂದ್ರೆ ಪ್ರತಿ ಪಂಚಾಯತಿನಲ್ಲಿ ನಿವೇಶನ ರಹಿತರು ಎಷ್ಟಿದ್ದಾರೆ, ವಸತಿ ರಹಿತರು ಎಷ್ಟಿದ್ದಾರೆ ಅಂತ ಲಿಸ್ಟ್ ನ ನೀವು ಪಂಚಾಯತಿ PDO ಮುಖಾಂತರ, EO ಮುಖಾಂತರ ನಮಗೆ ಬಂದರೆ ಲಭ್ಯ ಇರುವಂತಹ ಸರ್ಕಾರಿ ಜಮೀನಿನಲ್ಲಿ ನಾವು ಪಂಚಾಯತಿ ವಾರು ನಾವು ರಿಸರ್ವ್ ಮಾಡ್ತೀವಿ. ಮಾಡಿದ ನಂತರ ನಿಯಮಾನುಸಾರವಾಗಿ ಯಾರು ನಿಜವಾದ ವಸತಿ ರಹಿತರಿದ್ದಾರೆ, ನಿವೇಶನ ರಹಿತರಿದ್ದಾರೆ, ಅದನ್ನ PDO ಮುಖಾಂತರ ಮತ್ತೆ EO ಮುಖಾಂತರ ಅದನ್ನ ಹಕ್ಕುಪತ್ರವನ್ನ ವಿತರಣೆ ಮಾಡ್ತೀವಿ. ಮತ್ತೆ ಇನ್ನೊಂದು ಉದ್ದೇಶ ಏನಿದೆ, ವಾಸದ ಮನೆಗಳು 50ಕ್ಕಿಂತ ಹೆಚ್ಚು ಕಟ್ಟಿಕೊಂಡಿದ್ದಾರೆ ಸರ್ಕಾರಿ ಜಮೀನಲ್ಲಿ, ಅದನ್ನ ಕಂದಾಯ ಗ್ರಾಮ ಅಂತ ಒಂದು 3 ಕಿಲೋಮೀಟರ್ ಮೂಲ ಗ್ರಾಮದಿಂದ ದೂರ ಇದ್ರೆ ಅದನ್ನೂ ಸಹ ನಾವು ಸರ್ವೆ ಸ್ಟಾರ್ಟ್ ಮಾಡಿದ್ವಿ. ಅಂತದ್ದೇನಾದ್ರೂ ನಿಮ್ಮ ಗಮನಕ್ಕೆ ಬಂದ್ರೆ ಆ ಗ್ರಾಮಗಳ ಲಿಸ್ಟ್ ಅನ್ನ ಕೊಟ್ರೆ ನಾವು ನೆಕ್ಸ್ಟ್ ಅದನ್ನ ಕಂದಾಯ ಗ್ರಾಮ ಮತ್ತೆ ಉಪಗ್ರಾಮಗಳನ್ನ ಮಾಡಿ 94D ನಲ್ಲಿ ನಾವು ಹಕ್ಕುಪತ್ರ ವಿತರಣೆ ಮಾಡ್ತೀವಿ. ಇನ್ನ ಉಳಿದಂತೆ ಮನೆ ಕಟ್ಕೊಂಡಿದ್ರೆ ಅದನ್ನ ಅಕ್ರಮ ಸಕ್ರಮ ಅರ್ಜಿಗಳಲ್ಲಿ ಬಾಕಿ ಇರೋದನ್ನ ನಾವೀಗಾಗಲೇ ಅದನ್ನೇ ಹೇಳ್ತಾ ಇದ್ದೇನೆ. ಅಕ್ರಮ ಸಕ್ರಮ ಅರ್ಜಿಗಳನ್ನು ಬಾಕಿ ಇದೆ ಅಂತ ನೀವೇ ಹೇಳ್ತಾ ಇದ್ರೆ, ಬಟ್ ನಮ್ಮ ಆಫೀಸಲ್ಲಿ ಯಾವುದೂ ಬಾಕಿ ಉಳಿದಿರೋದಿಲ್ಲ ಅಂತ ಕೊಟ್ಬಿಟ್ಟಿದ್ದಾರೆ ರಿಪೋರ್ಟ್. ಹಾಗಾಗಿ ನಾವೇನು ಹೇಳ್ತಾ ಇದೀವಿ ಅಂದ್ರೆ, ಅರ್ಜಿದಾರರ ಬಳಿ ಅರ್ಜಿ ಏನಾದ್ರು ಬಾಕಿ ಇದ್ರೆ ಅದನ್ನ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅದು ವಿತರಣೆ ಆಗಿಲ್ಲ ಅಂದ್ರೆ ಮೇಲಧಿಕಾರಿಗಳ ನಿರ್ದೇಶನ ತೆಗೆದುಕೊಂಡು ಅದನ್ನ ವಿತರಣೆ ಮಾಡುವಂತ ಕ್ರಮವನ್ನ ಮಾಡ್ತೀವಿ. ಸೊ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತರುವಂತ ವಿಚಾರವನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ರವಾನೆ ಮಾಡ್ತೀವಿ. ಕಚೇರಿಗಳ ಮುಂದೆ ಏಕಕಾಲಕ್ಕೆ ಒಂದು ಪ್ರತಿಭಟನೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಏನಪ್ಪ ಅಂದರೆ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ವಸತಿ ನಮ್ಮ ಹಕ್ಕು ಅನ್ನುವ ಒಂದು ಇದನ್ನು ಇಟ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಅವರು ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಫಲ ನೀಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಹೋಗಿ ಒಂದು 2 ದಿನ ಕಾಲಾವಕಾಶ ಕೊಟ್ಟು ಮತ್ತೆ ಅವರನ್ನು ತಾಲೂಕು ದಂಡಾಧಿಕಾರಿಗಳನ್ನು ನಾವು ಮಾತಾಡಲಿಕ್ಕೆ ಹೋಗ್ತೀವಿ. ಅಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಹಕ್ಕೊತ್ತಾಯಗಳಲ್ಲಿ ಯಾವುದಾದ್ರೂ ವಿಫಲ ಆದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಸಹ ಹಮ್ಮಿಕೊಳ್ತೀರಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ. ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ಇವತ್ತು ಎಲ್ಲ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಸತಿ ಭೂಮಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ. ಈ ಹೋರಾಟದಲ್ಲಿ ಅನೇಕ ಜನ ಭಾಗವಹಿಸಿದ್ದಾರೆ. ನಾವು ಈ ಮಾಲೂರು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಆ ಹಕ್ಕೊತ್ತಾಯಗಳೇನಪ್ಪ ಅಂದರೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಬಡ ಜನರ ನಿರ್ಗತಿಕರ ಪರವಾಗಿ ಈ ಒಂದು ಹಕ್ಕೊತ್ತಾಯಗಳನ್ನು ಕೊಟ್ಟಿದ್ದೇವೆ. ಮಾನ್ಯ ದಂಡಾಧಿಕಾರಿಗಳ ರೂಪಾ ಮೇಡಮ್ ಅವರಿಗೆ ಈ ಒಂದು ಮನವಿಯನ್ನು ಪತ್ರ ಕೊಟ್ಟಿದ್ದೀವಿ. ವಿಶೇಷವಾಗಿ ಕ್ರೈಸ್ಟ್ ಕಾಲೇಜ್ ಏನಿದೆ, ಆ ಒಂದು ವಿದ್ಯಾರ್ಥಿನಿಗೆ ನಂದಕುಮಾರ್ ಮತ್ತು ನಾಜಿಮಾ ಅವ್ರಿಗೆ ಅಸ್ಲಂ ಅವರ ಮಗಳು ಅವ್ರಿಗೇನು ಅನ್ಯಾಯ ಆಗಿದೆ, ಆ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು. ಮಧ್ಯವಸ್ಥಿಕೆ ವಹಿಸಿ ವಿಶ್ವವಿದ್ಯಾಲಯವರು ಇದನ್ನು ಸರಿಪಡಿಸಬೇಕು, ನ್ಯಾಯ ಸಿಗಬೇಕು. ಮತ್ತು ಆ ಸರ್ವೆ ನಂಬರ್ ಏನು 168 ಚಿಕ್ಕತಿರುಪತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಸುಮಾರು 40 ಗುಡಿಸಲನ್ನು ಹಾಕಿಸ್ಕೊಂಡು ಸುಮಾರು 15-16 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ಹಕ್ಕುಪತ್ರಗಳಿಲ್ಲ. ಅವರಿಗೆ ಹಕ್ಕುಪತ್ರಗಳನ್ನು ನೀಡಿ ಅವರಿಗೆ ನಾಗರಿಕರಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಬಿಟ್ನಳ್ಳಿ ಗ್ರಾಮ, ಕೆಸರಗೆರೆ ಮತ್ತು ಕಲ್ಕೆರೆ ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ. ಸ್ಮಶಾನಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾಗಿ ಸರ್ಕಾರ ಸುತ್ತೋಲೆಗಳು ಹೊರಡಿಸ್ತಾನೆ ಇದೆ. ಆದರೆ ನಮ್ಮ ಜನಕ್ಕೆ ಇನ್ನೂ ಬೇಡುವ ಪರಿಸ್ಥಿತಿ ಬರ್ತಾ ಇದೆ. ಆದ್ದರಿಂದ ಕೂಡಲೇ ಏನು ಸರ್ಕಾರಿ ಜಮೀನುಗಳು ಎಲ್ಲಿದೆ ಜಮೀನುಗಳನ್ನು ನೀವು ಪತ್ತೆ ಹಚ್ಚಿ ತಾಲೂಕಾಡಳಿತ ಆ ಸರ್ಕಾರಿ ಜಮೀನುಗಳನ್ನು ವಶಕ್ಕೆಪಡಿಸ್ಕೊಂಡು ಯಾರು ತೀರಾ ಕಡಿಬಡವರು ಯಾರಿದ್ದಾರೆ ಅಂಥವ್ರಿಗೆ ನಿವೇಶನಗಳನ್ನು ನೀಡಬೇಕು. ಅವರು ಈ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಬದುಕೋದಕ್ಕೆ ಅವಕಾಶ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳು